ಶ್ರೀ ಗುರುಭ್ಯೋ ನಮಃ. ಮಾರ್ಚ್ ತಿಂಗಳಲ್ಲಿ ಕ್ರೋಧಿನಾಮ ಸಂವತ್ಸರವನ್ನು ಕೊನೆಗೊಳ್ಳುತ್ತಾ ಇದೆ. ಈ ಸಂವತ್ಸರದಲ್ಲಿ ಅನೇಕರು ಕಷ್ಟಗಳನ್ನು ಅನುಭವಿಸಿ ಕೊನೆಯ ತಿಂಗಳಲ್ಲಿ ಆದರೂ ಸುಖ ಕಾಣುತ್ತಾ, ಹಾಗಾದರೆ ಸುಖ ಪಡೆಯುವುದಕ್ಕೋಸ್ಕರವಾಗಿ ನಾವೇನು ಮಾಡಿಕೊಳ್ಳಬಹುದು, ಅಥವಾ ಮುಂದೆ ಬರತಕ್ಕಂತಹ ವಿಶ್ವಾವಸುನಾಮ ಸಂವತ್ಸರಕ್ಕೆ ಪೀಠಿಕೆಯಾಗಿ ನಾವೇನಾದರೂ ಮಾಡಿಕೊಳ್ಳಬೇಕಾ? ಕಾರಣ ಈ ತಿಂಗಳಲ್ಲಿ ಶುಕ್ರ ಅಸ್ತ, ಅದರಿಂದ ವಿವಾಹ ಆಗಲಿಕ್ಕೆ ತೊಡಕುಗಳು ಕಾಣುತ್ತೆ. ವಿವಾಹ ಆಗಬಹುದಾ ಆಗಬಾರ್ದಾ, ಯಾವ ರಾಶಿಯವರಿಗೆ ಏನಾಗಲಿಕ್ಕಿದೆ, ಜೊತೆಗೆ ಶನಿ ಬದಲಾವಣೆ ಆಗಲಿಕ್ಕಿದ್ದಾನೆ. ಶನಿ ಬದಲಾವಣೆಯಿಂದಾಗಿ ಏನಾದರೂ ನಮ್ಮ ರಾಶಿಗೆ ಸಾಂಪತ್ತಿಕವಾದ ಅನುಕೂಲ, ಕೆಲಸಕ್ಕೆ ಸಂಬಂಧಪಟ್ಟ ಅನುಕೂಲ ಏನಾಗಲಿಕ್ಕಿದೆ ನಮಗೆ, ಇದೆಲ್ಲ ಕುತೂಹಲಗಳು ನಮಗೆ ಕಾಣಿಸುತ್ತೆ. ಅದರ ಜೊತೆಗೆ ವ್ಯಾಸರಾಜರ ವಾದರಾಜರ ಆರಾಧನೆ ಸಂದರ್ಭದಲ್ಲಿ ನಾವು ಮಾಡಬೇಕಾದ ಕರ್ತವ್ಯಗಳೇನು, ಗುರುಗಳ ಆರಾಧನೆಯನ್ನು ಹೇಗೆ ಮಾಡಿದರೆ ನಮ್ಗೆ ಅನುಕೂಲ ಆಗುತ್ತೆ, ಅವರ ಅನುಗ್ರಹ ನಮ್ಮ ಮೇಲೆ ಆಗುತ್ತೆ, ಇದನ್ನೆಲ್ಲವನ್ನು ಕೂಡ ನಿಮಗೆ ತಿಳಿಸಿಕೊಡ್ತೇನೆ. ವೃಶ್ಚಿಕ ರಾಶಿಗೆ ಒಳ್ಳೆಯ ಗುರುಬಲ ಇರುವಂತಹದ್ದು, ಜೊತೆಗೆ ಶನಿಯ ಒಂದು ಶಶಮಹಾಯೋಗದ ಯೋಗವೂ ಕೂಡ ವೃಶ್ಚಿಕ ರಾಶಿಯವರಿಗೆ ಇದೆ. ಇರುವುದರಿಂದಾಗಿ ಒಳ್ಳೆಯ ನೆಮ್ಮದಿ, ಮನಸ್ಸಿಗೆ ನೆಮ್ಮದಿ ಬರುವಂತಹ ಸಾಧ್ಯತೆಗಳು ಈ ತಿಂಗಳಲ್ಲಿ. ಜೊತೆಗೆ ಲಗ್ನಾಧಿಪತಿಯಾದ ಕುಜ ಅಷ್ಟಮದಲ್ಲಿರೋದ್ರಿಂದಾಗಿ ಒಂದು ಸ್ವಲ್ಪ ಸಮಸ್ಯೆ, ಸ್ವಯಂಕೃತ ಅಪರಾಧಗಳು, ಅದು ಮಾತಿಗೆ ಸಂಬಂಧಪಟ್ಟದ್ದಾಗ್ಬೋದು, ಕೃತಿಗೆ ಸಂಬಂಧಪಟ್ಟದ್ದಾಗ್ಬೋದು, ನಾವೇ ನಮ್ಮ ಮೇಲೆ ಆಪಾದನೆಗಳನ್ನು ತರುವಂತಹ ಕೆಲಸಗಳನ್ನು ಮಾಡುವಂತಹ ಸಾಧ್ಯತೆಗಳು ವೃಶ್ಚಿಕ ರಾಶಿಯವರಿಗೆ ಕಂಡು ಬರ್ತಾ ಇದೆ. ಆದರೆ ಗುರುಬಲ ಇರೋದ್ರಿಂದಾಗಿ ಗುರು ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಆದರೆ ಸ್ವಯಂಕೃತ ಅಪರಾಧಗಳಿಗೆ ಯಾರು ತಾನೇ ಹೊಣೆ? ಆದ್ದರಿಂದ ನಾವೇನು ಮಾಡಬೇಕು ಅಂತಂದರೆ, ಈ ತಿಂಗಳಲ್ಲಿ ಆದಷ್ಟು ಯಾವುದೇ ಹೊಸ ಕೆಲಸಕ್ಕೆ ಕೈ ಹಾಕದೆ ನಮ್ಮ ಕೆಲಸಗಳನ್ನು ನಾವು ಮಾಡಿಕೊಂಡು ಹೋದರೆ ಸಾಕು. ಬೇರೆಯವರ ಕೆಲಸಕ್ಕೆ ಕೈ ಹಾಕೋದು ಬೇಡ. ಜೊತೆಗೆ ಏನೊಂದು ವ್ಯಾಸರಾಜರ ಮತ್ತು ವಾದಿರಾಜರ ಆರಾಧನೆಗಳು, ಗುರುಗಳ ಆರಾಧನೆ ಬರ್ತಾ ಇದೆ, ಅಂತಹ ಸಂದರ್ಭಗಳಲ್ಲಿ ನಾವು ಸೌಂದಾಕ್ಷ ದರ್ಶನ ಮಾಡುವಂಥದ್ದು ಅಥವಾ ಆನೆಗುಂದಿಗೆ ಹೋಗಿ ಅಲ್ಲಿ ವ್ಯಾಸರಾಜರ ದರ್ಶನ ಮಾಡುವಂಥದ್ದು ಕೂಡ ಇನ್ನಷ್ಟು ಅನುಕೂಲಗಳನ್ನು ನಮಗೆ ಮಾಡಿಕೊಡುತ್ತೆ. ಅದರ ಜೊತೆಗೆ 4ನೇ ಮನೆಯಲ್ಲಿರ್ತಕ್ಕಂತಹ ಶನಿ 5ನೇ ಮನೆಗೆ ಹೋಗುವಂತಹ ದಿವಸ 29ನೇ ತಾರೀಕು, ಅದು ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಸಂತಾನಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ವಿಧವಾದ ಸಮಸ್ಯೆಗಳಿದ್ದಲ್ಲಿ ನಮಗೆ ಮುಂದಿನ ದಿನಗಳಲ್ಲಿ ಅನುಕೂಲ ಮಾಡಿಕೊಡುವಂತಹ ಯೋಗ ಶನಿಯಿಂದಾಗಿ ಬರುತ್ತೆ. ಕಾರಣ ಗುರುವಿನ ಕ್ಷೇತ್ರಕ್ಕೆ ಶನಿ ಪ್ರವೇಶ ಮಾಡಿದಾಗ ಗುರುಸ್ವರ್ಕ್ಷೋಚ್ಚಸ್ಥೆ ನೃಪತಿ ಸದೃಶ, ರಾಜ ಸದೃಶನಾದಂತಹ ಫಲವನ್ನು ಅನುಭವಿಸ್ತಾನೆ. ರಾಜನಾಗಬೇಕು ಅಂತ ಆದರೆ ಜೊತೆಗೆ ಎಲ್ಲ ಸೈನ್ಯಾಧಿಪತಿ, ಯುವರಾಜರು ಎಲ್ಲರೂ ಇದ್ರೇನೆ ಅವನು ರಾಜ ಆಗಲಿಕ್ಕೆ ಸಾಧ್ಯ. ಆದ್ದರಿಂದ ಗುರುವಿನ ಕ್ಷೇತ್ರದಲ್ಲಿ ಶನಿ ಬರುವಾಗ ನಮ್ಮದೇ ಆಗಿರತಕ್ಕಂಥ ಒಂದು ದೊಡ್ಡ ಒಂದು ಸಂಪತ್ತನ್ನು ನಾವು ಕಟ್ಟಿಕೊಳ್ಳುವಂತಹ ಸಮಯ. ಆದ್ದರಿಂದ ಅಂತಹ ದಿವಸ ಶನಿಗೆ ಸಂಬಂಧಪಟ್ಟ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹದ್ದು, ತತ್ಪೂರ್ವಭಾವಿಯಾಗಿಯೇ ನಾವು ಪ್ರತಿನಿತ್ಯ ಶನೇಶ್ವರನ ಮಂತ್ರವನ್ನು ಜಪ ಮಾಡುವಂತಹದ್ದಾಗಲಿ, ಅಥವಾ ಎಳ್ಳನ್ನು ದಾನ ಮಾಡುವಂತಹದ್ದು, ಅಥವಾ ಶನಿವಾರದ ದಿವಸ ಒಪ್ಪತ್ತು ಮಾಡುವಂತಹದ್ದು, ಹೀಗೆ ನಾವು ಮಾಡ್ತಾ ಬಂದ್ವಿ ಅಂತ ಆದರೆ ಒಳ್ಳೆಯ ಫಲಗಳನ್ನು ವೃಶ್ಚಿಕ ರಾಶಿಯವರು ಪಡೆದುಕೊಳ್ಬಹುದು. ಆದರೆ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡುವಾಗ ಕೆಲಸದಲ್ಲಿ ಸ್ವಲ್ಪ ಕಿರಿಕಿರಿ ಆಗುವಂತಹದ್ದು, ಅಥವಾ ನಮ್ಮನ್ನು ತೆಗೆದು ಹಾಕುವಂತಹ ಒಂದು ಆಪಾದನೆಗಳು, ನಾವು ಬಿಟ್ಟು ಹೋಗುವ ಮಟ್ಟಿಗೆ ನಮ್ಮ ಮೇಲೆ ಆಪಾದನೆಗಳು ಕೂಡ ಬರುವ ಸಾಧ್ಯತೆ ಇದೆ. ಗುರುಬಲ ಇದೆ, ನಾನು ಆಗಲೇ ಹೇಳಿದ್ದೇನೆ, ಗುರುಬಲ ಇದೆ, ಆದರೂ ಅದರ ದೋಷದ ಕ್ವಾಂಟಿಟಿ ಕಡಿಮೆ ಆಗುತ್ತೆ ಹೊರತು ಪೂರ್ತಿ ಪರಿಹಾರ ಆಗೋಲ್ಲ. ಆದ್ದರಿಂದ ಕೆಲಸದಲ್ಲಿ ಗಮನ ಇರಲಿ. ಜೊತೆಗೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ವಿಷಯದಲ್ಲಿಯೂ ಕೂಡ ಏನು ತೊಂದರೆ ಏನಿಲ್ಲ. ಆದರೆ ಓವರ್ ಕಾನ್ಫಿಡೆನ್ಸಿಂದ ಮಾರ್ಕ್ಸ್ಗಳನ್ನು, ಅಂಕಗಳನ್ನು ಕಳೆದುಕೊಳ್ತೀರಿ. ಹೇಗೂ ಎಕ್ಸಾಮ್ಗಳು ಮತ್ತೊಂದೆಲ್ಲವೂ ನಡೆಯುವಂತಹ ಕಾಲ ಈ ಮಾರ್ಚ್ ತಿಂಗಳು. ಆದ್ದರಿಂದ ತುಂಬ ಎಚ್ಚರಿಕೆಯಿಂದ ನಮ್ಮ ಅಧ್ಯಯನದಲ್ಲಿ ನಾವು ತೊಡಗಿಕೊಳ್ಳುವುದು ಬಹಳ ಒಳ್ಳೆಯದು. ಜೊತೆಗೆ ಅವರು ಚೆನ್ನಾಗಿ ಓದ್ತಾ ಇದ್ದಾರೆ, ಅವ್ರಿಗಿಂತ ನಾನು ಚೆನ್ನಾಗಿದ್ದೇನೆ, ಆ ಥರದ್ದು ಬೇಡ. ನಾವು ಸರಿಯಾದ ರೀತಿಯಲ್ಲಿ ಅಧ್ಯಯನ ನಡೆಸಬೇಕು. ನಾವು ಎಕ್ಸಾಮಿನಲ್ಲಿ ಒಳ್ಳೆಯ ಸ್ಥಾನಮಾನಗಳನ್ನು ಪಡೆದುಕೊಳ್ಳಬೇಕು ಅನ್ನೋದಷ್ಟೇ ನಿಮ್ಮ ಗುರಿಯಾಗಿರಲಿ. ಇನ್ನು ವಿಶೇಷ ವಿದ್ಯಾಭ್ಯಾಸಕ್ಕೆ ಹೊರದೇಶಕ್ಕೆಲ್ಲ ಹೋಗಿ ಅಧ್ಯಯನ ಮಾಡುವಂತಹ ಯೋಗಗಳು ಕೂಡ ನಮ್ಮ ವೃಶ್ಚಿಕ ರಾಶಿಯವರಿಗೆ ಇದೆ. ವಿವಾಹಾರ್ಥಿಗಳಿಗಾಗುವಾಗ ವಿವಾಹದ ವಿಷಯದಲ್ಲಿ ಅನುಕೂಲಗಳಾಗುತ್ತೆ, ಏನು ತೊಂದರೆ ಇಲ್ಲ, ಮುಂದುವರಿಯಬಹುದು. ಅದು ಒಂದು ಗಮನದಲ್ಲಿಟ್ಟುಕೊಳ್ಳಿ, ಶುಕ್ರ ಅಸ್ತ ಇರುವಂತಹ ಕಾಲ, ಅದರಲ್ಲಿ ಸ್ವಲ್ಪ ಜಾಗೃತಿಯಿಂದ ಮುಂದುವರಿಯಿರಿ. ಆ ಸಂದರ್ಭದಲ್ಲಿ ವಿವಾಹ ಆಗಲಿ ಎಂಗೇಜ್ಮೆಂಟ್ ಆಗಲಿ ಮಾಡಿಕೊಳ್ಳದೇ ಇರುವುದು ಒಳ್ಳೆಯದು. ಇನ್ನು ಅಷ್ಟಮದ ಕುಜ ನಮಗೆ ನಾನು ಹೇಳಿದ ಹಾಗೆ ವೈವಾಹಿಕ ಜೀವನದಲ್ಲಿಯೂ ಕೂಡ ಮಂಗಲ ದೋಷ ಅಂತಕ್ಕಂಥದ್ದು ಕಾರಣ ಆಗುತ್ತೆ, ತೊಂದರೆಗಳಾಗುತ್ತೆ, ದಂಪತಿಗಳಲ್ಲಿ ವೈಮನಸ್ಸು ತಂದುಕೊಡುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರುವಂಥದ್ದು ಒಳ್ಳೆಯದು. ಹಾಗಾಗಿ ಒಟ್ಟಾರೆ ವೃಶ್ಚಿಕ ರಾಶಿಯವರು
ಆರೋಗ್ಯದ ವಿಷಯದಲ್ಲಿ ಮತ್ತು ಈ ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆಯನ್ನು ವಹಿಸಲೇಬೇಕು. ಅದಕ್ಕೆ ತಕ್ಕ ಪರಿಹಾರಗಳನ್ನು ನರಸಿಂಹನ ಆರಾಧನೆ, ನರಸಿಂಹನ ದರ್ಶನ, ನರಸಿಂಹದೇವರ ದರ್ಶನ, ದೇವರಾಯನ ದುರ್ಗ, ಹೀಗೆ ಋಷಿಗಳಿಂದ ಪ್ರತಿಷ್ಠಾಪಿತವಾಗಿರತಕ್ಕಂತಹ ನರಸಿಂಹದೇವರ ದರ್ಶನಗಳನ್ನು ಮಾಡುವಂಥದ್ದು. ಖಾದ್ರಿ ಲಕ್ಷ್ಮೀ ನರಸಿಂಹದೇವರು, ದೇವರಾಯನ ದುರ್ಗ ಲಕ್ಷ್ಮೀ ನರಸಿಂಹದೇವರು, ಹೀಗೆ ಲಕ್ಷ್ಮೀ ನರಸಿಂಹದೇವರ ದರ್ಶನ, ಲಕ್ಷ್ಮೀ ನರಸಿಂಹ ಸ್ತೋತ್ರದ ಪಾರಾಯಣ, ಲಕ್ಷ್ಮೀ ನರಸಿಂಹದೇವರ ಅರ್ಚನೆ, ಪೂಜಾದಿಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ. ಎಲ್ಲ ವಿಧವಾದ ಕಷ್ಟಗಳಿಂದ ದೂರ ಆಗಬಹುದು ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.